ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ಪಾಯಿಂಟ್ ದಿನವಿಡೀ ಮನನ ಮಾಡಿದರೆ ನಮ್ಮ ಸ್ಥಿತಿ ಬಹಳ ಶಕ್ತಿಶಾಲಿಯಾಗುತ್ತದೆ. ಕಂಬೈನ್ಡ್ ಸ್ವರೂಪದ ರಹಸ್ಯ. ಬಾಬಾ ಇಂದು ಬ್ರಹ್ಮ ತಂದೆ ಮತ್ತು ಶಿವ ತಂದೆಯ ಸಂಬಂಧದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಚಿಂತನೆ: ನಾನು ಕೇವಲ ನಿರಾಕಾರ ಶಿವಬಾಬಾರವರನ್ನು ನೆನಪು ಮಾಡುತ್ತೇನೆಯೋ ಅಥವಾ ಶಿವಬಾಬಾ ಬ್ರಹ್ಮ ತಂದೆಯ ಮೂಲಕ ನಮಗೆ ಜ್ಞಾನ ನೀಡುತ್ತಿದ್ದಾರೆ ಎಂಬ ಗೌರವವಿದೆಯೋ? ಅಭ್ಯಾಸ: ಶಿವಬಾಬಾ ಮತ್ತು ಬ್ರಹ್ಮ ತಂದೆ ಹೇಗೆ ಒಟ್ಟಿಗೆ ಇದ್ದಾರೋ ಹಾಗೆ ನಾನು ಆತ್ಮ ಮತ್ತು ಪರಮಾತ್ಮ ಸದಾ ಕಂಬೈನ್ಡ್ ಆಗಿದ್ದೇವೆ ಎಂಬ ಸ್ಮೃತಿಯಲ್ಲಿ ಇರಬೇಕು. ಜೀವಘಾತ ಮತ್ತು ಆತ್ಮಿಕ ಜಾಗೃತಿ. ಮನುಷ್ಯರು ಶರೀರ ಅಂತ್ಯಗೊಳಿಸಿದರೆ ದುಃಖ ಮುಗಿಯುತ್ತದೆ ಎಂದು ಭಾವಿಸುತ್ತಾರೆ, ಆದರೆ ಅದು ಮಹಾಪಾಪ. ಚಿಂತನೆ: ಜ್ಞಾನಕ್ಕೆ ಬಂದ ಮೇಲೆಯೂ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಮನಸ್ಸು ಸೋಲುತ್ತದೆಯೇ? ಮನಸ್ಸಿನ ಉದಾಸೀನತೆಯು ಒಂದು ರೀತಿಯ ಜೀವಘಾತಕ್ಕೆ ಸಮಾನ. ಸಂಕಲ್ಪ: ಎಂತಹ ಪರಿಸ್ಥಿತಿ ಬಂದರೂ ಮುಟ್ಟಿದರೆ ಮುನಿ ಆಗದೆ ಸದಾ ಹಸನ್ಮುಖಿಯಾಗಿ ಇರುತ್ತೇನೆ. ಮಾಯೆಯ ಮುಂದೆ ಸೋಲು ಒಪ್ಪುವುದಿಲ್ಲ. ಪಂಡಿತನ ಕಥೆ, ಹೇಳಿಕೆ ಮತ್ತು ನಡವಳಿಕೆ. ನಾವು ಸಹ ಇತರರಿಗೆ ಜ್ಞಾನ ಹೇಳುತ್ತೇವೆ, ಆದರೆ ನಮ್ಮ ಜೀವನದಲ್ಲಿ ಅದು ಎಷ್ಟಿದೆ? ಚಿಂತನೆ: ಹೇಳುವವರಿಗಿಂತ ಕೇಳುವವರು ಮುಂದೆ ಹೋಗುತ್ತಾರೆ ಎಂದು ಬಾಬಾ ಎಚ್ಚರಿಸಿದ್ದಾರೆ. ನಾನು ಕೇವಲ ಜ್ಞಾನದ ಪಂಡಿತನಾಗಿದ್ದೇನೆಯೋ ಅಥವಾ ಜ್ಞಾನದ ಮೂರ್ತಿಯಾಗಿದ್ದೇನೆಯೋ? ಕರ್ಮ: ನಾನು ಯಾವುದನ್ನು ಇತರರಿಗೆ ಹೇಳುತ್ತೇನೆಯೋ, ಉದಾಹರಣೆಗೆ ಕೋಪ ಮಾಡಬೇಡಿ, ಪವಿತ್ರರಾಗಿರಿ, ಅದನ್ನು ಮೊದಲು ನನ್ನ ಕರ್ಮಗಳಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ಹೋಲ್ಸೇಲ್ ವಿನಾಶ ಮತ್ತು ಶಾಂತಿಯ ಸ್ಥಾಪನೆ. ಜಗತ್ತಿನಲ್ಲಿ ಶಾಂತಿ ಬೇಕು ಎಂದು ಎಲ್ಲರೂ ಕೂಗುತ್ತಿದ್ದಾರೆ, ಆದರೆ ಶಾಂತಿ ಸ್ಥಾಪನೆಯಾಗುವುದು ವಿನಾಶದ ನಂತರವೇ. ಚಿಂತನೆ: ವಿನಾಶವು ಸನ್ಮುಖದಲ್ಲಿದೆ ಅಂದ ಮೇಲೆ ನಾನು ಈ ಹಳೆಯ ಪ್ರಪಂಚದ ವಸ್ತು ಅಥವಾ ವ್ಯಕ್ತಿಗಳ ಮೇಲೆ ಮೋಹ ಇಟ್ಟುಕೊಳ್ಳಬೇಕೇ? ಗುರಿ: ರುದ್ರಮಾಲೆಯಲ್ಲಿ ಬರಬೇಕಾದರೆ ನನ್ನಲ್ಲಿ ಕರ್ಮಾತೀತ ಸ್ಥಿತಿ ಇರಬೇಕು. ಪ್ರತಿಯೊಂದು ಸೆಕೆಂಡ್ ವಿನಾಶದ ಅಂಚಿನಲ್ಲಿದ್ದೇವೆ ಎಂಬ ಎಚ್ಚರವಿರಲಿ. ದೇಹಾಭಿಮಾನದ ಬಂಧನದಿಂದ ಮುಕ್ತಿ. ಅವ್ಯಕ್ತ ಸೂಚನೆ: ಈ ತಿಂಗಳು ವಿಶೇಷವಾಗಿ ಬಂಧನ ಮುಕ್ತರಾಗುವ ಸಮಯ. ಚಿಂತನೆ: ನನ್ನನ್ನು ಬಂಧಿಸಿಡುವುದು ಯಾವುದು? ನನ್ನ ಸ್ವಭಾವವೇ ಅಥವಾ ಇತರರ ಮೇಲಿನ ಅತಿ ಹೆಚ್ಚಿನ ಸ್ಥಿತಿಯೇ? ಪ್ರೀತಿಯೇ? ಇವೆಲ್ಲದಕ್ಕೂ ಮೂಲ ದೇಹಾಭಿಮಾನ. ವಿಧಿ: ನಾನು ಈ ದೇಹವಲ್ಲ, ಅವಿನಾಶಿ ಆತ್ಮ ಎಂಬ ಪಾಠ ಪಕ್ಕಾ ಆಗಿದ್ದರೆ ಬಾಬಾ ಸದಾ ನಮ್ಮ ಸನ್ಮುಖದಲ್ಲಿ ಕಣ್ಣ ಮುಂದೆ ಇರುತ್ತಾರೆ. ಇಂದಿನ ದಿನವಿಡೀ ಮಾಡಬೇಕಾದ ಒಂದು ವಿಶೇಷ ಅಭ್ಯಾಸ. ಹೋಮ್ವರ್ಕ್: ನಾನು ಮತ್ತು ಬಾಬಾ ಸದಾ ಜೊತೆಗಿದ್ದೇವೆ. ಬಾಬಾ ನನ್ನ ಜೊತೆಗಿರುವಾಗ ನನಗೆ ಯಾವುದೇ ಭಯವಿಲ್ಲ. ಈ ಒಂದು ವಾಕ್ಯವನ್ನು ದಿನಕ್ಕೆ ಕನಿಷ್ಠ 21 ಬಾರಿ ಸ್ಮೃತಿ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಸಬ್ಸ್ಕ್ರೈಬ್ ಮಾಡಿ.